ಬಿಡಿ ಸರ್, ಏನು ಮಾಡಬೇಡಿ. ಅಲ್ಲ ಲವ್ ಮಾಡಿ ಬಂಧುಗಳೇ ಹೇಳಿ. ಏನಾಗಲ್ಲ ಬಂಧುಗಳೇ ನಮಸ್ಕಾರ. ಸರ್ ಬನ್ನಿ. ನಾನು ರಘುಪತಿ ಭಟ್, KRS ಪಕ್ಷದ ಬೆಂಗಳೂರು ದಕ್ಷಿಣ ಲೋಕಸಭಾ ಅಭ್ಯರ್ಥಿ. ಇವತ್ತು ನಮ್ಮ ಕಚೇರಿ ಜಯನಗರದಲ್ಲಿರುವಂತಹ ಕಚೇರಿ ಹತ್ರ ಪ್ರತಿದಿನ ಒಂದು ಗಾಡಿ, ಈ ಪೊಲೀಸ್ ಗಾಡಿ, ಇದು ಇನ್ಸ್ಪೆಕ್ಟರ್ ಅವರಿಗೆ ಅಲಾಟ್ ಆಗಿರುವಂತಹ ಗಾಡಿ ಏನಿದೆ, ಇದು ಊಟ ತಗೊಂಡು ಹೋಗ್ತಾ ಇದೆ. ಪ್ರತಿದಿನ ಊಟ ತಗೊಂಡು ಹೋಗ್ತಾ ಇದೆ. ಇವತ್ತು ಇವ್ರನ್ನ ಕೇಳೇ ಬಿಡೋಣ, ಇದೇನು ಅಧಿಕೃತವಾಗಿ ಮಾಡ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳೇ ಬಿಡೋಣ ಅಂತ ಹೇಳಿ ನಾವು ಮಾತಾಡ್ಸಿದ್ರೆ ಅವ್ರನ್ನ ಕೇಳಿದ್ರೆ ಅವರು ಡ್ರೈವರ್ನ ಕೇಳಿ ಅಂತಾರೆ. ಡ್ರೈವರ್ನ ಕೇಳಿದ್ರೆ ಅವ್ರಿಗೆ ಯಾವುದೇ ಮಾಹಿತಿ ಇಲ್ಲ. ಇಲ್ಲಿ ತೋರಿಸಿ, ಯಾವುದೇ ಮಾಹಿತಿ ಇಲ್ಲ ಅವ್ರಿಗೆ. ಅವರು ಇನ್ನೊಬ್ರು ಯಾರನ್ನೋ ಫೋನಲ್ಲಿ ಸಂಪರ್ಕ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಅನುಮತಿ ಪತ್ರ ಇಲ್ಲಿ ಇಲ್ಲ. ಇಲೆಕ್ಷನ್ ಡ್ಯೂಟಿ ಅಂತಾನು ಎಲ್ಲೂ ಹಾಕಿಲ್ಲ. ಯಾವುದೇ ವೆಹಿಕಲ್ ಮೇಲೆ ಡಿಸ್ಪ್ಲೇ ಮಾಡಿಲ್ಲ. ನೀವೆಲ್ಲ ಗಮನಿಸ್ತಾ ಇರ್ಬೋದು ಈ ವ್ಯವಸ್ಥೆ ಯಾವ ರೀತಿ ನಡೀತಾ ಇದೆ ಅಂತ. ಇವ್ರದ್ದು ಮನೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇವ್ರದೇ ಎಲ್ಲ ರಾಜ್ಯಭಾರ. ಯಾವ ವೆಹಿಕಲ್ ನ ಎಲ್ಲಿ ಬೇಕಾದ್ರೂ ಬಳಸಬಹುದು, ಯಾವ್ದಕ್ ಬೇಕಾದ್ರೂ ಬಳಸಬಹುದು. ಇದರಲ್ಲಿ ಹಣ ಏನಾದ್ರೂ ಹಂಚಕ್ ತಗೊಂಡು ಹೋಗಿದ್ರು ಯಾರಿಗೂ ಗೊತ್ತಾಗೋದಿಲ್ಲ. ಪೊಲೀಸ್ ಅಲ್ವಾ, ಯಾರು ಕೇಳ್ತಾರೆ ಅನ್ನುವಂಥದ್ದು. ಇಲೆಕ್ಷನ್ ಡ್ಯೂಟಿ ಅಂತಾನೆ ಇಲ್ಲ. ಇಲೆಕ್ಷನ್ ಕಮಿಷನ್ ರೆಸ್ಪಾನ್ಸಿಬಲ್ ಇಲ್ಲ ಇದಕ್ಕೆ, ಪೊಲೀಸ್ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಲ್ ಇಲ್ಲ ಅದಕ್ಕೆ, ಯಾವ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಲ್ ಇಲ್ಲ ಅಂತ ಒಂದು ವ್ಯವಸ್ಥೆ. ಈಗ ನಾವು ಒಬ್ಬ ಅಭ್ಯರ್ಥಿಗಳು ಒಂದು ಚುನಾವಣಾ ಪ್ರಚಾರಕ್ಕೆ ಒಂದು ಪಾಂಪ್ಲೆಟ್ ಹಂಚೋದಕ್ಕೂ ನಾವು ಪರ್ಮಿಷನ್ ತಗೋಬೇಕು. ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡೋದಕ್ಕೂ ನಾವು ಪರ್ಮಿಷನ್ ತಗೋಬೇಕು. ಪ್ರತಿಯೊಂದಕ್ಕೂ ಒಂದೊಂದು ರೂಪಾಯಿಗೂ ಲೆಕ್ಕ ಕೊಡಬೇಕು. ಒಂದು ರ್ಯಾಲಿ ಮಾಡೋದಕ್ಕೂ ಒಂದು ರೂಟ್ ಮಾಡಿದ್ರೆ ಆ ರೂಟಲ್ಲಿ ನಾವು ಏನೋ ಸಣ್ಣ ಮಟ್ಟದಲ್ಲಿ ಅಲ್ಲಿ ಒನ್ ವೇ ಇದೆ ಅಂತ ಬದಲಾಯಿಸಿ ಇಲ್ಲ, ನೀವು ಹಿಂಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಇಂಥ ನಮಗೆ ಆ ತರವಂತಹ ಒಂದು ಕಾನೂನು ನಿಯಮ ಇರುವಾಗ ಇವರುಗಳಿಗೆ ಯಾವುದೇ ಕಾನೂನು ನಿಯಮ ಇಲ್ವಾ? ಇವರು ಬೇಕಾದಂಗೆ ನಮ್ಮ ಜನರ ಆಸ್ತಿನ, ಸರ್ಕಾರಿ ಆಸ್ತಿನ ಹೇಗ್ ಬೇಕಾದ್ರೂ ಬಳಸಬಹುದಾ? ನಮ್ಮ ಪ್ರಶ್ನೆ ಇದು. ಒಳಗಡೆ ನೋಡಿ, ಇದು ಯಾವ ರೀತಿ ಇವತ್ತು ಊಟ ಸಪ್ಲೈ ಮಾಡ್ತಾ ಇದ್ರೆ ವೆಹಿಕಲ್ ಒಳಗಡೆ ನೋಡಿ ಊಟ ಇರ್ತಕ್ಕಂಥದ್ದು. ಬನ್ನಿ, ಈ ಊಟ ಸಪ್ಲೈಗೆ ಇಟ್ಕೊಂಡಿದ್ದಾರೆ. ಬಂಧುಗಳೇ ನಮಸ್ಕಾರ. ನಾನು ರಮೇಶ್ ಜಿ ಅಂತ, KRS ಪಾರ್ಟಿ ಕಾರ್ಯಕರ್ತ. ನೋಡಿ, ಇದೊಂದು ಸರ್ಕಾರಿ ವೆಹಿಕಲ್. ಇವತ್ತು ಇವರೇನು ಹೇಳ್ತಿದ್ದಾರೆ, ಚುನಾವಣೆ ಒಂದು ಸೆಲ್ ಮಾಡ್ಕೊಂಡಿದ್ದೀವಿ, ಸೆಲ್ ಅಲ್ಲಿರ್ತಕ್ಕಂಥ ಇವ್ರಿಗೆ ನಾವು ಊಟ ಸಪ್ಲೈ ಮಾಡ್ತಾ ಇದ್ದೀವಿ ಅಂತ. ಆ ರೀತಿ ಏನಾದರೂ ಅಧಿಕೃತವಾಗಿ ಅವ್ರೇನಾದರೂ ಯಾರಾದರೂ ಊಟನೋ ಅಥವಾ ಇನ್ನೊಂದು ತಿಂಡಿ ತಿನಿಸನ್ನು ಸಪ್ಲೈ ಮಾಡಬೇಕಾಗಿರ್ತಕ್ಕಂಥ ವಿಚಾರದಲ್ಲಿ ಯಾರಿಗಾದ್ರು ಕಾಂಟ್ರಾಕ್ಟ್ ಕೊಟ್ಟಿದ್ರೆ ಅವರು ಅಧಿಕೃತವಾಗಿ ಯಾವ ಸ್ಥಳಕ್ಕೆ ಸೇರಿಸಬೇಕು ಆ ಸ್ಥಳಕ್ಕೆ ಸೇರಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಅವ್ರದ್ದು. ಆದರೆ ಈ ರೀತಿಯಾಗಿರ್ತಕ್ಕಂಥ ಸರ್ಕಾರಿ ವೆಹಿಕಲ್ ಅನ್ನು ತೆಗೆದುಕೊಂಡು ಬಂದು ಇವರೇ ಊಟ ಸಪ್ಲೈ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದ್ರೊಳಗಡೆ ಏನಾದ್ರು ಗೋಲ್ಮಾಲ್ ಇದೆಯಾ ಏನು ನಮ್ಗೇನು ಅರ್ಥ ಆಗ್ತಾ ಇಲ್ಲ. ಈ ರೀತಿ ಒಂದು ಸರ್ಕಾರಿ ವೆಹಿಕಲ್ ನೋಡಿ, ಇದೊಂದು ಬೊಲೆರೋ ವೆಹಿಕಲ್. ಈ ವೆಹಿಕಲ್ ಆಕ್ಚುಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲ್ಪಟ್ಟು ಅಧಿಕಾರಿ ಕೊಡ್ತಕ್ಕಂಥ ವೆಹಿಕಲ್ ಎಷ್ಟರ ಮಟ್ಟಿಗೆ ಇವತ್ತು ದುರ್ಬಳಕೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಸಂಬಂಧಪಟ್ಟಂತ ಚಾಲಕರು ಕೇಳಿದ್ರೆ ಅವರು ಕೂಡ ನಮಗೆ ಗೊತ್ತಿಲ್ಲ ಸರ್ ಅಂತಾರೆ. ಅವ್ರ ಜೊತೆ ಇನ್ನೊಬ್ರು ಯಾರೋ ಬಂದಿರೋ ಸರ್, ನಾವು ಕೆಳಮಟ್ಟದ ಅಧಿಕಾರಿ, ನನಗೂ ಏನು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಹೀಗಾಗಿ ಇವತ್ತು ಪಾಪ ಕೆಳಮಟ್ಟದಲ್ಲಿ SI, ASI, ಅದೇ ರೀತಿ ಪೊಲೀಸ್ ಕಾನ್ಸ್ಟೇಬಲ್ಸ್ ಅವರು ಪಾಪ ಇವತ್ತು ಬೀದಿಗೆ ಬಂದು ಅವ್ರು ಸಿಕ್ಕಾಕ್ಕೋತಾ ಇದ್ದಾರೆ. ಮೇಲ್ವರ್ಗದ ಅಧಿಕಾರಿಗಳು ಯಾವ ರೀತಿ ಈ ಒಂದು ಅಧಿಕಾರವನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಅಂತ ಸಂಪೂರ್ಣವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಇನ್ನು ಚುನಾವಣೆ ಮುಗಿಯೋದ್ರೊಳಗಡೆ ಸರ್ಕಾರಿ ವಾಹನಗಳು ಅದು ಯಾವ್ಯಾವ ರೀತಿ ದುರ್ಬಳಕೆ ಆಗ್ತವೋ ಗೊತ್ತಿಲ್ಲ. ಯಾರ್ಯಾರ ಪರವಾಗಿ ಕೆಲಸ ಮಾಡ್ತಾರೋ ಅದು ಯಾವ್ಯಾವ ರೀತಿ ದುರ್ಬಳಕೆ ಆಗ್ತದೆ ಅಂತ ಮೋಸ್ಟ್ಲಿ ಹಿಂದೆ ಚುನಾವಣೆಗಳನ್ನು ನೋಡಿದ್ವಿ. ಸರ್ಕಾರಿ ಪೊಲೀಸ್ ವಾಹನಗಳಲ್ಲಿ, ಎಲೆಕ್ಷನ್ ಕಮಿಷನ್ ವಾಹನಗಳಲ್ಲಿ ಹಣ ಎಲ್ಲ ರೀತಿಯಾಗಿರ್ತಕ್ಕಂಥ ಸರಬರಾಜು ಮಾಡ್ತಾ ಇದ್ರು. ಇಂತಹ ಪರಿಸ್ಥಿತಿ ಹೋದ ಚುನಾವಣೆಗಳನ್ನು ನೋಡಿದ್ವಿ. ಸೊ ಇಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸೊ ಇದು ಸಂಬಂಧಪಟ್ಟಂತ ಇಲಾಖೆಯವರು ಇದನ್ನ ನೋಡಿ ಈ ರೀತಿಯಾಗಿರ್ತಕ್ಕಂಥ ಸರ್ಕಾರಿ ವಾಹನಗಳನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಖಾಸಗಿಯಾಗಿ ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಯಾವ ವ್ಯಕ್ತಿಗೆ ಅಲರ್ಟ್ ಆಗಿದೆ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ರೆ ತನ್ನ ಕರ್ತವ್ಯಕ್ಕೆ ಮಾತ್ರ ಉಪಯೋಗಿಸಬೇಕು. ತನ್ನ ಫ್ಯಾಮಿಲಿಗಾಗಲಿ, ಶಾಪಿಂಗ್ ಹೋಗೋದಕ್ಕಾಗಲಿ ಅಥವಾ ಬೇರೆ ಎಲ್ಲ ಕ್ಲಬ್ ಹೋಗೋದಕ್ಕಾಗಲಿ ಸರ್ಕಾರಿ ವೆಹಿಕಲ್ ಅನ್ನು ಉಪಯೋಗಿಸೋದಲ್ಲ. ಸೊ ಹೀಗಾಗಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಈ ರೀತಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದಲ್ಲಿ ಸರ್ಕಾರಿ ವಾಹನಗಳ ದುರ್ಬಳಕೆಯನ್ನು ಪ್ರಶ್ನೆ ಮಾಡ್ತಾ ಇರೋದ್ರಿಂದ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಸರ್ಕಾರದಲ್ಲಿ ಉಳಿಯುವಂತ ಕೆಲಸ ಆಗಿದೆ. ಸೊ ಹೀಗಾಗಿ ಇವತ್ತು ಸರ್ಕಾರದಲ್ಲಿ ಏನಾದರೂ ಕೇವಲ ಇವತ್ತು ಒಟ್ಟು ರಾಜ್ಯದಲ್ಲಿ ಇರ್ತಕ್ಕಂಥ ವೆಹಿಕಲ್ಸ್ 5 ರಿಂದ 10% ಸರ್ಕಾರಿ ವಾಹನಗಳಿದ್ದಾವೆ.
ಸರ್ಕಾರಿ ವಾಹನಗಳು ಈ ರೀತಿ ಅವರ ಸರ್ಕಾರಿ ಕೆಲಸಕ್ಕೆ ಬಿಟ್ಟು ಸಾರ್ವಜನಿಕರ ಕೆಲಸಕ್ಕೆ ಬಿಟ್ಟು ದುರುಪಯೋಗ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಸುಮಾರು 1.5 ವರ್ಷ ನಿರಂತರವಾಗಿ ನಾವು ಲೈವ್ ಮಾಡ್ತಾ ಇದ್ದೇವೆ. ಸೊ ಲೈವ್ ಮಾಡ್ತಾ ಇರೋದ್ರಿಂದ ಇವತ್ತು ಬಹುತೇಕ ನಿಂತಿದೆ. ಆದರೂ ಕೂಡ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಈ ರೀತಿ ಕಾನೂನು ಸುವ್ಯವಸ್ಥೆ ಇವರು ಏನೋ ಇಂಪ್ಲಿಮೆಂಟ್ ಮಾಡ್ತಕ್ಕಂಥವ್ರು ಈ ರೀತಿ ದುರ್ಬಳಕೆ ಆಗಿಬಿಟ್ರೆ ಮುಂದಿನ ರಾಜ್ಯದ ಕಾನೂನು ಸುವ್ಯವಸ್ಥೆ ಏನು ಅಂತಕ್ಕಂಥ ವಿಚಾರ ಇವತ್ತು ನಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದು ಬಹಳ ವಿಪರ್ಯಾಸದ ಸಂಗತಿ. ಸೊ ಹಾಗಾಗಿ ದಯವಿಟ್ಟು ಸರ್ಕಾರಿ ವೆಹಿಕಲ್ಸ್ ಅನ್ನ ಯಾವ್ಯಾವ ಅಧಿಕಾರಿ ತನ್ನ ಕರ್ತವ್ಯಕ್ಕೆ ಮಾತ್ರ, ಸರ್ಕಾರಿ ಸಾರ್ವಜನಿಕ ಕೆಲಸ ಮಾಡಲಿಕ್ಕೆ ಮಾತ್ರ ಉಪಯೋಗಿಸಬೇಕು. ಸೊ ಹಾಗಾಗಿ ಈ ರೀತಿ ಆಗಬಾರ್ದು ಅಂತ ನಾವು ಇದನ್ನು ಲೈವ್ ಮಾಡಬೇಕು. ಸಂಬಂಧಪಟ್ಟಂತೆ ಇದುವರೆಗೂ ಇಲ್ಲಿ ಬಂದಂತ ಇಬ್ಬರು ಅಧಿಕಾರಿಗಳು ಇದಕ್ಕೇನು ಉತ್ತರ ಕೊಡಲಿಲ್ಲ. ಅವರು ಕೇಳೋಣ, ಯಾರಿಗೆ ಆ ಊಟ ಇಲ್ಲಿ ತಗೊಂಡು ಹೋಗ್ತಿದ್ದಾರೆ, ಯಾರಿಗೆ ಬಿಲ್ ಆಗ್ತಿದೆ ನೋಡೋಣ. ಏನಾಗ್ತಾ ಇದೆ, ಈ ರೀತಿ ಆಗ್ತಾ ಇರ್ತಕ್ಕಂಥದ್ದು ಬಹಳ ಒಂದು ನೋಡಿ. ಇಲ್ಲ ಇಬ್ಬರು ಅಧಿಕಾರಿಗಳಿದ್ದಾರೆ, ಒಬ್ಬರು ಚಾಲಕರಿದ್ದಾರೆ, ಮತ್ತೆ ಇನ್ನೊಬ್ಬರು ಅವ್ರ ಜೊತೆ ಬಂದಿರತಕ್ಕಂಥ ಸಹಚರರಿದ್ದಾರೆ. ಅವರು ಕೂಡ ಉತ್ತರ ಕೊಡದೇ ಇರ್ತಕ್ಕಂಥದ್ದು, ಯಾರಿಗೋ ಫೋನ್ ಮಾಡ್ತೀವಿ, ಏನೋ ಹೇಳ್ತೀವಿ ಅಂತ ಹೇಳ್ತಿದ್ದಾರೆ. ಇದುವರೆಗೂ ಕೂಡ ಎಲ್ಲ ನಿರುತ್ತರರಾಗಿದ್ದಾರೆ. ಸೊ ಹಾಗಾಗಿ ನಮಗೆ ಅವರು ಹೇಳ್ತಾ ಇರೋದು ಸರ್, ನಾವು ಕೇಳಿದಾಗ ಅವ್ರು ಹೇಳ್ತಾ ಇರುವಂತದ್ದು DGನೇ ಅಲಾಟ್ ಮಾಡಿದ್ದಾರೆ ಅಂದ್ರು. ಅಲ್ಲ, ಎಲೆಕ್ಷನ್ ಅದಾದ್ಮೇಲೆ DSPನೇ ಅಲಾಟ್ ಮಾಡಿದ್ದಾರೆ ಅಂದ್ರು. DG ಅವರೇ, DSP ಅವರೇ, ನೀವೇನಾದ್ರೂ ಲೈವ್ ನೋಡ್ತಾ ಇದ್ರೆ ದಯವಿಟ್ಟು ಈ ವೆಹಿಕಲ್ ನಂಬರ್ ಆವಾಗಲೇ ತೋರಿಸಿದೀವಿ, ನೀವು ಏನಾದರೂ ಇದನ್ನ ಅಲಾಟ್ ಮಾಡಿದ್ದೀರಾ ಅಥವಾ ನಿಮ್ಮ ಅಧಿಕಾರಿಗಳು ಸುಳ್ಳು ಹೇಳ್ತಾ ಇದ್ದಾರಾ, ನಿಮ್ಮ ಹೆಸರನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರಾ, ಅಥವಾ ನೀವೇ ಕೊಟ್ಟಿದ್ದೀರಾ? ನೀವೇ ಕೊಟ್ಟಿದ್ರೆ ಇದಕ್ಕೆ ಅನುಮತಿ ಪತ್ರ ಇದೆಯಾ? ಚುನಾವಣಾ ಡ್ಯೂಟಿಗೆ ಇದನ್ನ ನೀವು ಅಲಾಟ್ ಮಾಡಿದ್ದೀರಾ? ಅಥವಾ ಈ ಊಟ ಎಲ್ಲಿಗೆ ಹೋಗ್ತಾ ಇದೆ, ಯಾರಿಗೆ ತಲುಪಿಸ್ತಾ ಇದ್ದಾರೆ ಈ ಊಟನ? ಯಾವುದೋ ಫ್ಯಾಮಿಲಿಗೆ ತಲುಪಿಸ್ತಾ ಇದ್ದಾರಾ ಅಥವಾ ಚುನಾವಣಾ ಸೆಲ್ಗೆ ಏನೋ ತಲುಪಿಸ್ತಾ ಇದ್ದಾರಾ? ಅವ್ರು ಹೇಳ್ತಾ ಇರೋ ಹಾಗೆ ದಯವಿಟ್ಟು ಇಂಥದ್ದನ್ನೆಲ್ಲ ಬಿಟ್ಬಿಡ್ಬೇಕು. ಒಂದು ಕಾನೂನು ಅಂತಿದೆ, ಎಲ್ರಿಗೂ ನಿಯಮ ಅಂತಿರುತ್ತೆ, ನಮಗೂ ಇದೆ. ನಾವು ಏನೇ ಮಾಡಿದ್ರು ಚುನಾವಣಾ ಯಾರು ಅಭ್ಯರ್ಥಿಗಳು ಪ್ರತಿಯೊಂದಕ್ಕೂ ನೀವು ಪರ್ಮಿಷನ್ ಕೇಳ್ತೀರಾ. ಪರ್ಮಿಷನ್ ಇಲ್ಲ ಅಂದ್ರೆ ಅವತ್ತು ಲಾಲ್ಬಾಗಲ್ಲಿ ನಾವು ಪ್ಯಾಂಪ್ಲೆಟ್ ಹಂಚ್ತಾ ಇದ್ದೀವಿ. ಪ್ಯಾಂಪ್ಲೆಟ್ ಹಂಚ್ತಾ ಇರುವಾಗ ಯಾರೊಬ್ರು ಬಂದರು, ಅದೇ ಅಬ್ಸರ್ವರು ಬಂದ್ಬಿಟ್ಟು ನಿಮ್ಗೆ ಪರ್ಮಿಷನ್ ಇದೆಯಾ ತೋರಿಸಿ ಅಂತ ಹೇಳಿದ್ರು. ಸರ್ ಪರ್ಮಿಷನ್ ಇದೆ, ನಮ್ಮ ಏಜೆಂಟ್ ಹತ್ರ ಇದೆ, ಅವರು ರಾತ್ರಿ ಎಲ್ಲ ಕೆಲಸ ಮಾಡಿ ಮಲ್ಕೊಂಡಿದ್ದಾರೆ, ಅವ್ರು ನಮಗೆ ಸಿಗ್ತಾ ಇಲ್ಲ, ಸ್ವಿಚ್ ಆಫ್ ಆಗಿದೆ, ಕೊಡ್ತೀವಿ, ಒಂದು 5 ನಿಮಿಷ ಇರಿ ಅಂತ ಹೇಳಿದ್ರು. ಇಲ್ಲ, ನೀವು ಪರ್ಮಿಷನ್ ಕೊಡೋವರೆಗೂ ನೀವು ಪ್ಯಾಂಪ್ಲೆಟ್ ಹಂಚಬಾರ್ದು ಅಂತ ನಮ್ಮ ಪ್ಯಾಂಪ್ಲೆಟ್ ಹಂಚುವ ಕಾರ್ಯಕ್ರಮನೇ ಕ್ಯಾನ್ಸಲ್ ಮಾಡ್ಬಿಟ್ಟು. ಪ್ಯಾಂಪ್ಲೆಟ್ ಅಷ್ಟೇ ನಾವು ಹಂಚ್ತಾ ಇದ್ದಿದ್ದು, ಬೇರೆ ಹಂಚ್ತಾ ಇರಲಿಲ್ಲ, ಹಣ ಹಂಚ್ತಾ ಇರಲಿಲ್ಲ, ಪ್ಯಾಂಪ್ಲೆಟ್ ಅಷ್ಟೇ. ಆದರೆ ಇವರಿಗೆ ಯಾವುದೇ ನಿಯಮ ಇಲ್ಲ, ಯಾವುದೇ ಕಾನೂನು ಇಲ್ಲ. ಇವರು ಯಾವ ಸರ್ಕಾರಿ ಯಾವ ಆಸ್ತಿ ಬೇಕಾದ್ರೂ ಏನು ಬೇಕಾದರೂ ಬಳಸ್ಕೊಂಡು ಹಾಳು ಮಾಡಿಬಿಡ್ಬೋದು. ಒಂದು ವೇಳೆ 3,000 ಕೋಟಿ ನಮಗೆ ನಷ್ಟ ಆಗ್ತಿರುವಂಥದ್ದು ಇಂತಹ ದುರ್ಬಳಕೆಯಿಂದ, ಸರ್ಕಾರಿ ವಾಹನಗಳ ದುರ್ಬಳಕೆಯಿಂದ 3,000 ಕೋಟಿ ನಷ್ಟ ಆಗಿರುವಂಥದ್ದು. ಇದನ್ನೆಲ್ಲ ನಾವು ನಿಲ್ಲಿಸಬೇಕು ಅಂತಾದರೆ ಒಂದು ಪ್ರಾಮಾಣಿಕ ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ಬರಬೇಕು. ನೀವೆಲ್ಲ KRS ಪಕ್ಷದ ಕೆಲಸನ ನೋಡ್ತಾ ಇದ್ದೀರಾ, KRS ಪಕ್ಷನ ನೀವು ಬೆಂಬಲಿಸಬೇಕು. ಇದನ್ನೆಲ್ಲ ನಾವು ತಡೆಗಟ್ಟಕ್ಕೆ ಸಾಧ್ಯ ಆಗುವಂಥದ್ದು ಕೇವಲ KRS ಪಕ್ಷದಂತಹ ಸೈನಿಕರಿಂದ ಮಾತ್ರ ಸಾಧ್ಯ. ಬಂಧುಗಳೇ, ಈ ಬಾರಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ನಾನು ರಘುಪತಿ ಭಟ್, KRS ಪಕ್ಷದ ಅಭ್ಯರ್ಥಿ. ನನ್ನ ಕ್ರಮ ಸಂಖ್ಯೆ 8, ಗುರುತು ಟಾರ್ಚ್. ಈ ಬಾರಿ ಮರಿಬೇಡಿ. ಈ ವ್ಯವಸ್ಥೆನೆಲ್ಲ ಸರಿ ಮಾಡೋ ದಿಕ್ಕಿನಲ್ಲಿ ಒಂದು ಒಳ್ಳೆಯ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ಹೇಳ್ತಾ ಈ ಲೈವ್ನ ಮುಗಿಸ್ತಾ ಇದ್ದೀನಿ. ಈಗ ನಾವು ಇದನ್ನ ಎನ್ಕ್ವೈರಿ ಮಾಡ್ತೀವಿ. ಇವರು ಯಾರಿಗೆ ಬಿಲ್ ಮಾಡ್ತಾ ಇದ್ದಾರೆ, ಯಾವ ಡ್ಯೂಟಿಗೆ ಹಾಕಿದ್ದಾರೆ, ಯಾರು ಓಡಿಸ್ತಾ ಇರೋರು ಯಾರು, ಎಲ್ಲದನ್ನು ವಿಚಾರಿಸ್ತೀವಿ. ಆಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಬಂಧುಗಳೇ, ನಮಸ್ಕಾರ.